ಖಂಡಿತ ಬ್ಯಾನ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಬ್ಯಾನ್ ಅನ್ನೋ ಪದ ಒಪ್ಪಲ್ಲ. ದರ್ಶನ್ ಸರ್ ನಮ್ಮ ಇಂಡಸ್ಟ್ರಿಯ ಹೆಮ್ಮೆ. ಹೆಂಗೆ ಬ್ಯಾನ್ ಆಗ್ತಾರೆ? ಬ್ಯಾನ್ ಮಾಡಬಾರ್ದು. ಹೆಂಗೆ ಬ್ಯಾನ್ ಮಾಡ್ತಾರೆ? ಇದೊಳ್ಳೆ ಸರಿ, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಯಾರಿಗೂ ಶಿಕ್ಷೆ ಆಗಬಾರ್ದು. ದರ್ಶನ್ ಸರ್ ಬ್ಯಾನ್ ಆಗಬಾರ್ದು. ಇದು ಒಪ್ಪತಕ್ಕದ್ದಲ್ಲ. ಮಿಲನ ಪ್ರಕಾಶ್ ತುಂಬ ಸಜ್ಜನಿಕೆ ವ್ಯಕ್ತಿ. ಅವ್ರ ಸಿನಿಮಾಗೆ ನೀವು ತೊಂದರೆ ಕೊಟ್ಟಂಗಾಗುತ್ತೆ. ಮಿಲನ, ರಿಷಿ ಇಂಥ ಫ್ಯಾಮಿಲಿ ಸಿನಿಮಾ ಕೊಟ್ಟಂತಹ ನಿರ್ದೇಶಕರ ಮೇಲೆ ಯಾಕೆ ಬೇಜಾರು ಮಾಡ್ಕೋತೀರಾ? ದಯವಿಟ್ಟು ಯಾರು ಬ್ಯಾನ್ ಮಾಡಬಾರ್ದು, ಮಾಡೋಕ್ಕಾಗಲ್ಲ, ಮಾಡಲು ಬ್ಯಾನ್ ಅನ್ನೋ ತುಂಬ ಕೆಟ್ಟ ಪದ ಅದು. ಒಬ್ಬ ಆರ್ಮಿ ಆಫೀಸರ್ಗೆ ಕೋರ್ಟ್ ಮಾರ್ಷಲ್ ಮಾಡಿದಂಗೆ ಒಬ್ಬ ಸ್ಟಾರ್ಗೆ ಬ್ಯಾನ್ ಮಾಡಿದ್ರೆ ದರ್ಶನ್ ಸರ್ನ ಬ್ಯಾನ್ ಮಾಡಬಾರ್ದು, ರಾಂಗ್ ಅದು. ಆಮೇಲೆ ಪ್ರಥಮ್ ಅವರು ಸುಮ್ಮನೆ ಇರ್ತಾರೆ, ಇರುವೆ ಬಿಟ್ಕೊಂಡ್ರು ಅಂತಿದ್ದಾರೆ. ಪ್ರಚಾರಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಬರ್ತಾ ಇದೆ. ಎಲ್ಲವೂ ತುಂಬ ಕೆಟ್ಟ ಕಮೆಂಟ್ ಸ್ವೀಕರಿಸಿದ್ವಿ. ಅಟ್ಲೀಸ್ಟ್ ನೀವು ಕ್ಲಾಸಾಗಿ ಹೇಳುತ್ತೆ, ನಂಗೇನು ಪ್ರಾಬ್ಲಮ್ ಇಲ್ಲ ಸರ್. ಹಂಗೇನಲ್ಲ, ಮಾಧ್ಯಮ ಕೇಳಿದಾಗ ಉತ್ತರ ಕೊಡಬೇಕಾದ ಸರ್. ಈಗ ನೀವು ಪ್ರಶ್ನೆ ಕೇಳಿದಾಗ ನನ್ನ ಹತ್ರ ನಡ್ರಿ ಇದನ್ನು ಡಿಲೀಟ್ ಮಾಡು ಅಂತ ಹೇಳಿ ಮಾಡಿಸ್ಬೋದು. ಇವೆಲ್ಲ ಮಾಡೋಂಥ ಕೆಲಸನ ಮಾಡಲ್ಲ ಸರ್. ನೀವು ಕೇಳೋ ಪ್ರಶ್ನೆ ಚೆನ್ನಾಗಿದೆ, ಜನ ಕೇಳ್ತಾರೆ. ಕಲಾವಿದರು ಇದ್ರ ಬಗ್ಗೆ ನಿಮ್ಮ ನಿರ್ಧಾರ ಏನು ಹೇಳ್ರಪ್ಪ, ನೀವು ಮಾತಾಡ್ರಯ್ಯ ಅಂತ ಕೇಳ್ತಾರೆ. ಹಂಗೆ ಹೇಳಿದಾಗ ಉತ್ತರ ಕೊಟ್ಟಿರ್ತೀವಿ. ನಾವು ದರ್ಶನ್ ಸರ್ ಬಗ್ಗೆ ತುಂಬ ಪ್ರೀತಿ ಇದೆ. ಕೇಸ್ ಹೋಗಿ ಬರ್ತಂಗೆ ನಾವ್ಯಾರು ಸರ್ ಮಾತಾಡೋಕ್ಕೆ? ನಾವ್ಯಾರು, ನೀವ್ಯಾರು? ಇನ್ಫ್ಯಾಕ್ಟ್ ಪೊಲೀಸು, ಮಾಧ್ಯಮ ಕೂಡ ಅಲ್ಲ, ಕಾನೂನು ಡಿಸೈಡ್ ಮಾಡುತ್ತೆ. ಮಾಧ್ಯಮ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ವರದಿ ಕೊಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ದೇವ್ರು ಡಿಸೈಡ್ ಮಾಡ್ತಾರೆ ಬಿಡಿ, ಎಲ್ಲ ದೇವ್ರು ಒಳ್ಳೇದಾಗುತ್ತೆ. ನಾನು ಯಾರ ಪರ ಗೊತ್ತಾ? ರೇಣುಕಾ ಸ್ವಾಮಿ ಅವ್ರ ವೈಫ್ ಪರ. ರೇಣುಕಾ ಸ್ವಾಮಿ ಪರನೂ ಅಲ್ಲ. ಅವ್ನ ತಗೊಂಡು ನಮಗೇನಾಗಬೇಕು? ಅವ್ನು ಏನು ಮೆಸೇಜ್ ಮಾಡಿದಾನೆ ಏನೋ ನಂಗೆ ಗೊತ್ತಿಲ್ಲ. ಅವ್ನು ತಪ್ಪು ಮಾಡಿದಾನೆ ಅಂದರೆ ಅವ್ನ ಪರ ಹೆಂಗೆ ನಿಂತ್ಕೊಳಕ್ಕಾಗತ್ತೆ? ನಾನು ಅವ್ರ ವೈಫ್ ಪರ. ಅವ್ರ ವೈಫ್ ಏನೂ ತಪ್ಪು ಮಾಡಿಲ್ಲ. ಅವ್ರ ವೈಫ್ಗೆ ಅಷ್ಟೇ ನ್ಯಾಯ ಸಿಗಬೇಕು. ನನ್ನ ಮೇಲೆ ಏನಾದ್ರು ಕೋಪ ಇದ್ದರೆ ಆ 150 ರೂಪಾಯಿ ಟಿಕೆಟ್ ಅಂತ ತೊಗೊಂಡಾಗ ಅವ್ರ ಕುಟುಂಬಕ್ಕೆ ಹೋಗಿ. ಫ್ಯಾನ್ಸ್ಗಳು ತಂದಿಕ್ತಿರೋ ಟ್ರೋಲರ್ಸ್ ಬಗ್ಗೆ ಅವ್ರ ಖುಷಿ, ಅವ್ರ ಸಂತೋಷ ಮಾಡ್ಕೊಳ್ಳಿ. ಯಾರು ಪರ್ಸನಲಿ ಟಾರ್ಗೆಟ್ ಮಾಡಬೇಡಿ. ಲೈಫ್ ತುಂಬ ಚಿಕ್ಕದು, ಹಾಳು ಮಾಡ್ಕೊಳ್ಳಿ. 2 ದಿನಗಳ ಹಿಂದೆ ಸುದೀಪ್ ಸರ್ ಒಂದು ಹೇಳಿಕೆ ಕೊಟ್ಟರು. ದರ್ಶನ್ ಸರ್ ಅವ್ರು ಹೇಳಿದ್ದು ದರ್ಶನ್ ಸರ್ ಬಗ್ಗೆ ಅಂತಲ್ಲ, ಸುದೀಪ್ ಸರ್ ಹೇಳಿದ್ದು ಏನಾಗಿದೆ ಅಂದರೆ, ಕಾನೂನು ಏನಾಗುತ್ತೆ, ರೇಣುಕಾ ಸ್ವಾಮಿ ಅವ್ರ ವೈಫ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಅವ್ರ ಆಲೋಚನೆ, ಯಾಕೆಂದರೆ 25 ವರ್ಷ ಆಗಿದೆ ಅವರು ಇಂಡಸ್ಟ್ರಿ ಬಂದು. ಗೊತ್ತಿರುತ್ತೆ, ಅವರು ವಿವೇಚನೆಯಲ್ಲಿ ಮಾತಾಡ್ತಾರೆ. ನನಗೆ ಗೊತ್ತಿರೋಂಗೆ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಹಾಗೆಲ್ಲ ಲೂಸ್ಟಾಗಿ ಸುದೀಪ್ ಸರ್ ಮಾತಾಡಲ್ಲ. ಕೋಪನ ಕಂಟ್ರೋಲ್ ಮಾಡಿ ಮಾತಾಡ್ತಾರೆ. ಅವ್ರು ತಪ್ಪಾಗಿ ಯಾರ ಬಗ್ಗೆನೂ ಆರೋಪ ಮಾಡಲ್ಲ. ಇಲ್ಲಿ ಹೇಳಿದ್ರು ರೇಣುಕಾ ಸ್ವಾಮಿ ಅವ್ರ ವೈಫಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆಯಲ್ಲ, ಅವ್ರ ವೈಫಿಗೆ ನ್ಯಾಯ ಸಿಗಲಿ. ನಮ್ಮ ಆಸೆನೂ ಅಷ್ಟೇ ಸರ್, ಅವ್ರ ವೈಫ್ಗೆ ಒಳ್ಳೇದಾಗಬೇಕು. ನನ್ನ ಆಸೆ ಏನು ಗೊತ್ತಾ? ಈ ನ್ಯಾಯ ಗೀಯ ಎಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ. ನಾನು ಹೇಳೋದು ಒಂದೇ, ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟಕ್ಕೆ ಎಲ್ಲರೂ ಕೈ ಹಾಕಿ ಪರಿಹಾರ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಅಷ್ಟೇ. ನಾನು ಅದೊಂದೇ ಕೇಳ್ಬೋದು, ಬೇರೆ ಇನ್ನೇನು ಕೇಳ್ಬೋದು. ನೀವೆಷ್ಟು ಸಪೋರ್ಟ್ ಮಾಡೋಕ್ಕೆ ಬ್ಯಾಕ್ ಹ್ಯಾಂಡಲ್ಲಿ ಇದ್ದೀರಾ ಅಂತ? ಸರಿ, ಕರ್ನಾಟಕದಲ್ಲಿ ರಿಲೀಸ್ ಸಮಯದಲ್ಲಿ ಬರೋ ಫಸ್ಟ್ ಡೇ ಟಿಕೆಟಲ್ಲಿ ದುಡ್ಡಲ್ಲಿ ಸ್ವಲ್ಪ ಅಮೌಂಟ್ ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈಗ ಆಡಿಯೋ ಲಾಂಚು ಬಿಸ್ನೆಸ್ ಎಲ್ಲ ಆಗುತ್ತಲ್ಲ, ಅದಾದ ತಕ್ಷಣ ನಾವು ಫಾಲೋ ಅಪ್ ಮಾಡ್ತೀವಿ. ಉಮಾಪತಿ ಅವ್ರ ಬಗ್ಗೆ ಗುಡ್ ಮ್ಯಾನ್. ಅವ್ರು ನಿರ್ಮಾಪಕರಿ, ಊಟ ಹಾಕಿದ್ದಾರೆ, ಕುಟುಂಬ ಸಾಕಿದಾರೆ. ಅವ್ರು ದುಡ್ಡು ಮೇಲೆ ತೊಗೊಂಬಂದು ಹಾಕಿರೋದು ಉಮಾಪತಿ ಅವರು. ಸೊ ಅವ್ರಿಗೇನು ನಾನೇನು ಹೇಳೋಕ್ಕಾಗುತ್ತೆ? ಅವರು ಒಬ್ಬ ನಿರ್ಮಾಪಕ. ಚಿತ್ರರಂಗಕ್ಕೆ ಯಾರೋ ಬರಲಿ, ನಿರ್ಮಾಣ ಮಾಡ್ತಾರೆ, ಅದೇ ದೊಡ್ಡದಲ್ವಾ ಸರ್? ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು. ಅವ್ರೊಬ್ಬರೇ ಅಲ್ಲ ಸರ್, ಎಲ್ಲ ನಿರ್ಮಾಪಕರು ಅನ್ನದಾತರು ಸರ್. ಇದು ಅಣ್ಣವ್ರು ಹೇಳ್ಕೊಟ್ಟಿರೋದು. ಯಾವತ್ತೂ ನಿರ್ಮಾಪಕರು ಅನ್ನದಾತರು ಅಂತ. ಯಾರನ್ನ ಗೊತ್ತಾ? ರವಿಚಂದ್ರನ್ ಅವ್ರ ಅಪ್ಪನ್ನ ವೀರಸ್ವಾಮಿ ಅಂತ, ಅವ್ರನ್ನ ಅಣ್ಣವರು ಯಜಮಾನ್ರೆ ಅಂತ ಕರಿತೀವಿ. ಅವರೆಲ್ಲ ನಮ್ಗೆ ಅನ್ನದಾತರು. ನಾವೀಗ ರವಿ ಸರ್ ಪ್ಯಾನಲ್ ಕೆಲಸ ಮಾಡಿಲ್ಲ, ಆದರೂ ನಮ್ಗೆ ಅವ್ರು ಯಜಮಾನ್ರು, ಇಂಡಸ್ಟ್ರಿಗೆ ಯಜಮಾನ್ರು ಅವರು. ವಿಷ್ಣು ಸರ್ ನಮಗಿದ್ರು ಆ ಥರ.